ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಏನ್ ಮಾತುಕತೆ? ಇದ್ದಕ್ಕಿದ್ದಂಗೆ ಏನ್ ಬೆಳವಣಿಗೆ, ಏನಾದ್ರು ಜೆಡಿಎಸ್ ವಲಯದ ಚರ್ಚೆ ಆಗಿದೆಯಾ ಅಂತ? ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ, ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದ್ರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಕೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ ಬಿಜೆಪಿಯೋ JDS ಜನಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತಿದ್ದಾರೆ. ಒಂದಿನ ಆಯ್ತಾರೆ, ತಾವು ಸಹ ಭವಿಷ್ಯ ಹೇಳಿದ್ರಿ. ನಾನೇನ್ ಹೇಳ್ದೆ ಸಿದ್ದರಾಮಯ್ಯನವರು 2004 ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದ್ರು. ಅವಾಗ ಸಿದ್ದರಾಮಯ್ಯನವರು ಅದಾದ್ಮೇಲೆ 2013 ಆದ್ರು, 9 ವರ್ಷ ಆದ್ಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ರೆ ಯಾವತ್ ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ವಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳಕ್ ಆಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಆಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನೂರಕ್ಕೆ 100 ಅವರು ಪೇಪರ್ ನೋಡಿದ್ರೆ, ಟಿವಿಗಳಲ್ಲಿ ನೋಡಿದ್ರೆ, ಅವ್ರು ಹತ್ತಿರದಿಂದ ಕೂತ್ ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದ್ದಾರೋ ರಾಜಕೀಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ತಟಸ್ಥ. ದೋಸ್ತಿ ಪಕ್ಷ ತಟಸ್ಥ ಹೇಳೋದ್ರಲ್ಲಿ ನಿಮ್ಮ ದೋಸ್ತಿ ಪಕ್ಷದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ ಬಿಜೆಪಿ ಹೇಳ್ದೆ, ಆಲ್ರೆಡಿ ಹೇಳ್ದೆ. ಅಲ್ಲ, ಇನ್ನು ಯಾರಾದ್ರೂ ವಿಕೆಟ್ ಬಾಕಿ ಇದೆಯಾ ಅಂತ? ನೋಡಿ ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ.